ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಪ್ರಜಾಸೌಧ ಸ್ಥಳಕ್ಕೆ ಜನರ ವಿರೋಧ ಜ್ವಾಲೆ. 28ನೇ ದಿನಕ್ಕೆ ಧರಣಿ ಮುಂದುವರಿಕೆ. ಮಸ್ಕನಾಳ ಗ್ರಾಮದಿಂದ ಭರ್ಜರಿ ಬೆಂಬಲ. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಿಸಿ ಎನ್ನುವ ಒತ್ತಾಯ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿರುವ ಸ್ಥಳದ ವಿರುದ್ಧ ಜನರ ಆಕ್ರೋಶ ದಿನದಿಂದ ದಿನಕ್ಕೆ ಉಕ್ಕಿ ಹರಿಯುತ್ತಿದ್ದು, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 28ನೇ ದಿನಕ್ಕೂ ಮುಂದುವರಿದಿದೆ. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಇದೀಗ ತಾಲೂಕಿನ ಮಸ್ಕನಾಳ ಗ್ರಾಮದ ಜನರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ಸೋಮವಾರ ನಡೆದ 27ನೇ ದಿನದ ಧರಣಿಯಲ್ಲಿ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ತುಂಬಿದರು. ಮಸ್ಕನಾಳ ಗ್ರಾಮದ ಹಿರಿಯರಾದ ಬಾಗಣ್ಣ ಮೇಟಿ ಮಾತನಾಡಿ, ಈಗಾಗಲೇ ಗುರುತಿಸಿರುವ ಪ್ರಜಾಸೌಧ ಸ್ಥಳವು ಪಟ್ಟಣದಿಂದ ದೂರದ ನಿರ್ಜನ ಪ್ರದೇಶದಲ್ಲಿದ್ದು, ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಅನುಕೂಲಕರವಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈಗ ನಿಗದಿಪಡಿಸಿರುವ ಸ್ಥಳ ನಮ್ಮ ಊರಿಗೆ ಅತಿ ಹತ್ತಿರವಾಗಿದ್ದರೂ ಇದು ಇಡೀ ತಾಲೂಕಿನ ಜನತೆಗೆ ಮಾರಕವಾಗಿದೆ. ಆದ್ದರಿಂದ ಇಂತಹ ಸ್ಥಳ ನಮಗೇಕೆ ಎಂದರು. ಹಲವು ಬಾರಿ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಹೋರಾಟ ಸಮಿತಿಯ ಉಪಾಧ್ಯಕ್ಷ ವಿಜಯ್ ಸಿಂಗ್ ಮಾತನಾಡಿ, ಜಾಗ ನೀಡಿದವರಲ್ಲಿ ಸ್ವಹಿತಾಸಕ್ತಿ ಇದೆ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯ ಹೆದ್ದಾರಿಯಿಂದ ಕೇವಲ 18 ಮೀಟರ್ ಅಂತರದಲ್ಲಿದೆ ಎಂದು ಹೇಳಿ, ವಾಸ್ತವದಲ್ಲಿ ಸುಮಾರು 900 ಮೀಟರ್ ಒಳಗಿನ ಜಾಗವನ್ನು ನೀಡಲಾಗಿದೆ. ಇದು ಸರ್ಕಾರ ಹಾಗೂ ಸಾರ್ವಜನಿಕರನ್ನು ತಪ್ಪುದಾರಿಗೆಳೆದುಕೊಂಡಿರುವ ಮೋಸ ಎಂದು ಆರೋಪಿಸಿದರು. ಈ ಹೋರಾಟಕ್ಕೆ ಮಸ್ಕನಾಳ ಗ್ರಾಮದ ಎಲ್ಲ ಸಮುದಾಯದ ಹಿರಿಯರು ಮತ್ತು ಯುವಕರು ಒಂದೇ ವೇದಿಕೆಯಲ್ಲಿ ನಿಂತು ಸಂಪೂರ್ಣ ಬೆಂಬಲ ಸೂಚಿಸುತ್ತಿರುವುದು ಗಮನಾರ್ಹವಾಗಿದೆ. ಈ ಸಂದರ್ಭದಲ್ಲಿ ಅಮಾಜಪ್ಪ ಜೋಗುಂಡಭಾವಿ, ನಿಂಗಪ್ಪ ಮೀಟಿ, ಬಾಗಪ್ಪ ಮೀಟಿ, ಬಸಣ್ಣ ಸೋಮನಾಳ, ಶಿವಣ್ಣ ಪೂಜಾರಿ, ರುದ್ರಪ್ಪ ಕಟ್ಟಿಮನಿ, ಪವಳೆಪ್ಪ ಕಟ್ಟಿಮನಿ, ನಿಂಗಪ್ಪ ಬಿರಾದಾರ, ಬಸಪ್ಪ ಕಡದಾರಾಳ, ದೇವೇಂದ್ರಪ್ಪ ನಾಗೂರಮೇಟಿ, ಗುರುನಾಥಗೌಡ ಪಾಟೀಲ, ಬಸವರಾಜ್ ಪೂಜಾರಿ, ತಿಪ್ಪಣ್ಣ ಗೊರಗುಂಡಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ ಸಿಂಗ್ ಮನಗೂಳಿ, ಎಸ್ಬಿ ಕಟ್ಟಿಮನಿ, ಆರ್ಎಸ್ ಪಾಟೀಲ್ ಕುಚಬಾಳ, ಮುತ್ತಪ್ಪ ಚಮಲಾಪುರ, ಕಾಶಿನಾಥ ಮುರಾಳ, ಪರಶುರಾಮ ತಂಗಡಗಿ, ವಿಜಯ್ ಸಿಂಗ್ ಹಜೇರೆ, ಮಯೂರ ಪಾಟೀಲ್, ಸಿರಸಕುಮಾರ ಹಜೇರೆ, ರಾಮಣ್ಣ ಕಟ್ಟಿಮನಿ, ಸಂಜು ಬರದೇನಾಳ, ದತ್ತು ಹೇಬಸೂರ ಸೇರಿದಂತೆ ಹಲವರು ಭಾಗವಹಿಸಿದ್ದರು. 2 ಕಿಲೋಮೀಟರ್ ಒಳಗ ಆ ಪ್ರಜಾಸೌಧ ಸ್ಥಳವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ತೊಂದರೆ ಆಗಂತದೇನೆ ವಿಷಯ ಇದು. ಅದಕ್ಕೆ ನಮ್ಮದ ಈ ಹೋರಾಟದ ಸ್ಥಳ ತಾಳಿಕೋಟೆ ಹೃದಯ ಭಾಗದಲ್ಲಿರುವ ಪ್ರವಾಸಿ ಮಂದಿರದೊಳಗೆ ಆಯ್ತಂದ್ರೆ ಎಲ್ಲರಿಗೂ ಬಿಜಾಪುರ ಸರ್ಕಲ್ದಿಂದ 2 ಹೆಜ್ಜೆಗ ನಾವು ಪ್ರವಾಸಿ ಸೌಧ ಸ್ಥಳಕ್ಕೆ ಮುಡ್ತೀವಿ. ಅದಕ್ಕೋಸ್ಕರ ಈ ಹೋರಾಟ ನಡೀತಾ ಇದೆ ತಿಂಗಳಗಟ್ಟಲೆ. ಅದಕ್ಕೆ ಮೊಟ್ಟ ಮೊದಲಿಗೆ ಈ ಮಸ್ಕನಾಳ ಗ್ರಾಮದವರಿಗೆ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯಿಂದ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೊಡ್ತೀನಿ. ಈ ತಾಳಿಕೋಟೆ ಪಟ್ಟಣದ ನಾಗರಿಕರು ಹಾಗೂ ಈ ತಾಳಿಕೋಟೆ ಜನತೆ ನಾವು ಯಾವಾಗಲೂ ಈ ಮಸ್ಕನಾಳ ಗ್ರಾಮದವರಿಗೆ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಿಮ್ಮ ಊರ ಸಮೀಪ ಹತ್ತಿರದಲ್ಲೇ ಇರುವಂತ ಪ್ರಜಾಸೌಧ ಸ್ಥಳವನ್ನು ಎಲ್ಲರಿಗೂ ತೊಂದರೆ ಆಗುತ್ತಂತ ಹೇಳಿ ಮನಗಂಡು ಈ ಧರಣಿಯನ್ನ ನೀವು ಬೆಂಬಲವಾಗಿ ಸಂಪೂರ್ಣ ಬೆಂಬಲವನ್ನು ನೀಡಿ ವಿರೋಧ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ತಾಳಿಕೋಟೆ ಪಟ್ಟಣದ ಜನತೆ ಇನ್ನೊಮ್ಮೆ ಚಿರಋಣಿ ಆಗಿರ್ತೀವಿ ಅಂತ ಹೇಳಿ ಈ ಮಸ್ಕನಾಳ ಗ್ರಾಮದ ಹಿರಿಯರು ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಹೋರಾಟ ಸಮಿತಿ ಅವರು ಮೊದಲು ಫಸ್ಟ್ ನಿಮ್ಗೆ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇಲ್ಲಿ ನಾವು 27 ದಿವಸ ಪ್ರಜಾಸೌಧಕ್ಕಾಗಿ ಧರಣಿ ಇಲ್ಲಿ ಕುಳಿತುವ ಉದ್ದೇಶ ಏನೆಂದರೆ, ಸುಮಾರು 6 ರಿಂದ 7 ಕಿಲೋಮೀಟರ್ ದೂರದಲ್ಲಿ ಮೈಲೇಶ್ವರ ಹತ್ತಿರ ಗ್ರಾಮದಲ್ಲಿ ಒಂದು ಪ್ರಜಾಸೌಧ ಸ್ಥಳವನ್ನು ಮಾನ್ಯ ಶಾಸಕರು ಮತ್ತು ತಹಶೀಲ್ದಾರ್ ತಾಳಿಕೋಟೆಯಿಂದ ಆ ಸ್ಥಳ ನಿಗದಿಪಡಿಸಿದ್ದು ಅದು ದುರುದ್ದೇಶ ನಮ್ಮದು. ಯಾಕೆಂದರೆ
6 ರಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಆ ಪ್ರಜಾಸೌಧ ಆ ಪ್ರಜಾಸೌಧ ಮಾಡಿದ ಅನೇಕ ರೈತರಿಗೆ ಮತ್ತು ವೃದ್ಧರಿಗೆ ಮತ್ತು ತಾಳಿಕೋಟೆಯ ಜನರಿಗೆ ಸುತ್ತಮುತ್ತ ಹಳ್ಳಿಯ ರೈತರು ಕೂಡ ಅನಾನುಕೂಲ ಆದ ಅಂಥ ಪ್ರಜಾಸೌಧ ಅಲ್ಲಿ ದೂರ ಮಾಡೋದನ್ನು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ 27 ದಿವಸ ಧರಣಿ ಸತ್ಯಾಗ್ರಹ ಕೂತಿದ್ರು ಕೂಡ ಮಾನ್ಯ ಶಾಸಕರು ಇನ್ನೂ ಕುಂಭಕರ್ಣ ನಿದ್ದೆಯಲ್ಲೇ ಇದ್ದಾರೆ ಮತ್ತು ಇಲ್ಲಿ ಜನರ ಕೂಗು ಅವ್ರಿಗಿನ್ನ ಕೇಳ್ತಾ ಇಲ್ಲ. ಯಾರ್ದೋ ಹಿತಾಸಕ್ತಿಗೋಸ್ಕರ ಅಲ್ಲಿ 60 ಎಕರೆ ಜಮೀನನ್ನು ತೆಗೆದುಕೊಂಡು ಅವರ ಸಂಬಂಧಿಕರೇ ಅನುಕೂಲ ಮಾಡೋಕ್ಕೋಸ್ಕರ ಮಾನ್ಯ ತಹಶೀಲ್ದಾರ್ ಅವರು ಕೂಡ ಅವ್ರದ್ದೇ ಆದ ಜಮೀನಿದೆ, ಅವ್ರ ಕಾಕವ್ರದ್ದೇ ಜಮೀನಿದೆ, ಅಲ್ಲಿ ಆ ಜಮೀನು 60 ಎಕರೆ ಜಮೀನು ತೊಗೊಂಡು ಅವ್ರಿಗೆ ಅನುಕೂಲ ಮಾಡಲಿಕ್ಕೆ ಅವರ ಲಾಭಗೋಸ್ಕರ ಅಲ್ಲಿ 60 ಎಕರೆ ಜಮೀನು ಡೆವಲಪ್ಮೆಂಟ್ ಮಾಡಿ ಲಾಭಗೋಸ್ಕರ ಅಲ್ಲಿ ಪ್ರಜಾಸೌಧ ಅಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಇದು ಯಾತಕ್ಕೋಸ್ಕರ, ಯಾರ ಪುರುಷಾರ್ಥಕ್ಕೋಸ್ಕರ? ಜನರ ತಾಳಿಕೋಟಿ ಜನರ ಸುತ್ತಮುತ್ತಲ ಹಳ್ಳಿಯ ಜನರ ಕೂಗ ಕೇಳ್ತಾ ಇಲ್ವಾ? ಅಷ್ಟು ದೂರ ಪ್ರಜಾಸೌಧ ನಮ್ಗೆ ಯಾಕೆ ಬೇಕು? ಎಲ್ಲ ವಿರೋಧ ಇದ್ರೂ ಕೂಡ ನೀವು ಇಷ್ಟು ಯಾಕೆ ಧೋರಣೆ ತೋರ್ತಾ ಇದ್ದೀರಾ? 27 ದಿವಸ ಆದರೂ ಕೂಡ ನೀವು ಯಾರ ಜೋಡ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಮತ್ತು ಕುಂಭಕರ್ಣ ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ. ನಿಮ್ಗೆ ಅಷ್ಟು ಅರ್ಥ ಆಗಂಗಿಲ್ಲವ ಶಾಸಕರೇ? ಇದನ್ನು ದಯವಿಟ್ಟು ನಮ್ಗೆ ಉತ್ತರ ಕೊಡ್ರಿ. ಯಾಕೆ ನಿಮ್ಗೆ ಆರ್ಸಿ ತಂದಿಲ್ಲವಾ? ಈ ತಾಳಿಕೋಟಿ ಜನ ನಿಮ್ಗೆ ಓಟ್ ಹಾಕಿಲ್ವಾ? ಇದು ಅರ್ಥ ಮಾಡ್ಕೊಳ್ರಿ ಮೊದಲ. ಮುಂದಿನ ದಿವಸ ನೀವು ಇದೇ ಧೋರಣೆ ತೋರಿದ್ರೆ ಎಲ್ಲರೂ ಕೂಡಿ ಉಗ್ರ ಹೋರಾಟ ಮತ್ತು ಆಮರಣ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಹೆಸುವುದಿಲ್ಲ. ದಯವಿಟ್ಟು ನೀವು ತಕ್ಷಣವೇ ಬಂದು ಈ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಸೂಕ್ತವಾದ ಸ್ಥಳದಲ್ಲಿ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ನಾನು ಆಗ್ರಹಪಡಿಸುತ್ತೇನೆ. ನನ್ನ ಹೆಸರು ಸುರೇಶ್ ಅಮರ್ ಸಿಂಗ್ ಹಜೇರಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಸಿಂಗ್ ಹಜೇರಿ ಅಂತ. ನಾನು ಒಬ್ಬ ಹೋರಾಟಗಾರ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಏನು ಜಾಗವನ್ನು ಆಯ್ಕೆ ಮಾಡಿದಾರೋ ಅದು ಸುಮಾರು 4 ರಿಂದ 5 ಕಿಲೋಮೀಟರ್ ದೂರ ರಾಜ್ಯ ಹೆದ್ದಾರಿಗೆ ಹತ್ಕೊಂಡು ಮತ್ತೆ 800 ಮೀಟರ್ ಒಳಗಡೆ ಹೊಲದಲ್ಲಿ ಆಯ್ಕೆ ಮಾಡಿದ್ದಾರೆ. ಅದು ನಿರ್ಧಾರ ತಪ್ಪು ಎಂದು ಮನಗಂಡು ತಾಳಿಕೋಟೆ ನಗರದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದ ಹಿರಿಯರು, ತಾಳಿಕೋಟೆ ನಗರದ ಮಾರ್ಗದರ್ಶಕರು, ಎಲ್ಲ ಅಸೋಸಿಯೇಷನ್ದವರು ಕೂಡಿಕೊಂಡು ಒಂದು ಸಭೆ ಮಾಡಿ ಈ ನಿರ್ಧಾರಕ್ಕೆ ಖಂಡಿಸಿ ಮಾನ್ಯ ತಹಶೀಲ್ದಾರ್ಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ, ದೇವರಿಪ್ಪರಿಗೆ ಮತ್ತು ಕ್ಷೇತ್ರದ ಶಾಸಕರಿಗೆ ಮನವಿ ಕೊಟ್ಟರು. ಆದರೆ ಅದು ಯಾವುದೇ ಫಲಕರ ಆಗದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಪುನಃ ತಾಳಿಕೋಟೆಯ ಎಲ್ಲ ಹಿರಿಯರು, ಎಲ್ಲ ಸಮಾಜದ ಗಣ್ಯರು, ಅಧ್ಯಕ್ಷರು, ಸಂಘ ಸಂಸ್ಥೆಯವರು, ಅಸೋಸಿಯೇಷನ್ದವರು ಕೂಡಿಕೊಂಡು ತಾಳಿಕೋಟೆಯನ್ನು ಸಂಪೂರ್ಣ ಬಂದ್ ಆಚರಣೆ ಮಾಡಿ ಹೋರಾಟವನ್ನು ಕೈಗೊಳ್ಳುವ ನಿರ್ಧಾರ ಮಾಡಿ 25 ಫೆಬ್ರವರಿಯಂದು ತಾಳಿಕೋಟೆಯು ಸಂಪೂರ್ಣವಾಗಿ ಬಂದ್ ಆಚರಣೆ ಮಾಡಿ ಅಂದಿನ ದಿನದಂದು ಇಲ್ಲಿಯವರೆಗೆ ಕಳೆದ 27 ದಿನಗಳಿಂದ ವಿವಿಧ ಸಮಾಜದವರು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ. ಹೋರಾಟದ ಉದ್ದೇಶ ಇಷ್ಟೇ. ಯಾವ ಪ್ರಜಾಸೌಧ ಜನರಿಗಾಗಿ ಇರಬೇಕಾಗಿತ್ತು, ಯಾವ ಪ್ರಜೆಗಳಿಗಾಗಿ ಇರಬೇಕಾಗಿತ್ತು, ಅದು ಸುಮಾರು 5 ಕಿಲೋಮೀಟರ್ ದೂರ ಯಾರೋ ಒಬ್ಬರು ಹೊಲದಲ್ಲಿ ಯಾರಿಗೋ ಒಬ್ಬರಿಗೂ ಓಲೈಕೆ ಮಾಡುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದ್ದನ್ನು ಖಂಡಿಸಿ ಹಾಗೂ ಅದನ್ನು ರದ್ದುಗೊಳಿಸಿ ನಮ್ಮ ಬಿಜಾಪುರ ಸರ್ಕಲ್ಗೆ ಅತ್ಯಂತ ಹತ್ತಿರವಿರುವಂಥ IB ಜಾಗ ಇರಬಹುದು 4 ಎಕರೆ 10 ಗುಂಟೆ, KIB ಜಾಗ ಇರಬಹುದು 4 ಎಕರೆ 22 ಗುಂಟೆ, ನಮ್ಮ ಹಳೆ ಪುರಸಭೆ ಸುಮಾರು 10 ಎಕರೆ 20 ಗುಂಟೆ, ಅಥವಾ ನಮ್ಮ 204 ಗಾವರಾಣ 11 ಎಕರೆ 7 ಗುಂಟೆ, ಈ ಜಾಗದಲ್ಲಿ ಒಂದರಲ್ಲಿ ಮಾಡಿದರೆ ಪ್ರಜೆಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಿರಂತರವಾಗಿ 27 ದಿನದಿಂದ ನಾವು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದೇವೆ. ಇನ್ನವರೆಗೂ ಯಾರು ಕಣ್ಣು ತೆರೆದು ನೋಡುವಂಥ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳೇ ಆಗಲಿ, ಶಾಸಕರುಗಳೇ ಆಗಲಿ, ಜಿಲ್ಲಾ ಉಸ್ತುವಾರಿಗಳೇ ಆಗಲಿ ಯಾರು ಸ್ಥಳಕ್ಕೆ ಬಂದು ಭೇಟಿ ನೀಡಿಲ್ಲ. ಇದು ವಿಷಾದನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 27 ದಿನದಿಂದ ಇಂಥ ಒಂದು ಬಿಸಿಲಿನಲ್ಲಿ ಕೂತಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು, ಸಮಾಜದವರು. ಅಂದ್ರೆ ಬಂದು ನೋಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದ ಕಾರಣ ನಾ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಮುಂದೆ ಬರುವ ದಿನಮಾನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಾಳಲಿಕ್ಕೆ ಸಂದೇಹವಿಲ್ಲ. ನಿನ್ನೆ ದಿನ ಎಲ್ಲ ಹಿರಿಯರು ಮುಖಂಡರು ಕೂಡಿ ನಿರ್ಧಾರ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಒಂದು ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಸರ್ಕಾರದಲ್ಲಿ ಇರ್ತಕ್ಕಂಥವರು, ಜನಪ್ರತಿನಿಧಿಗಳು, ಈ ಜಿಲ್ಲೆಯನ್ನು ಆಳುವ ಜಿಲ್ಲಾಧಿಕಾರಿಗಳು, ತಾಲೂಕಾ ಮ್ಯಾಜಿಸ್ಟ್ರೇಟ್, ತಾಲೂಕಾಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು ಇದಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲಿ ಎಲ್ಲ ಹಿರಿಯರಿದ್ದಾರೆ.
ಈ ಕೂಡಲೇ ಜಿಲ್ಲಾಧಿಕಾರಿಗಳು, ತಾಲೂಕು ಆಡಳಿತ, ಸರ್ಕಾರದ ಪ್ರತಿನಿಧಿಗಳು ಬಂದು ಈ ವೇದಿಕೆಯ ಮುಖಾಂತರ ಮಾತನಾಡಿ ಏನು ಸರ್ಕಾರಿ ಜಾಗಗಳು ಲಭ್ಯ ಅದಾವು ಅದರಲ್ಲಿಯೇ ಯಾವುದಾದರೂ ಒಂದರಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಅಷ್ಟು ಮಾಡಿ ಮುಂದೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈಗ ವಿಜಯ್ ಸಿಂಗ್ ಹಜೇರಿ. ಈ ಭಾಗದ ಶಾಸಕರು ಈ ಹೋರಾಟಕ್ಕೆ ಏನು ಸೂಚಿಸ್ತಾ ಇದ್ದಾರೆ? ಇನ್ನವರೆಗೂ ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿಲ್ಲ. ಈಗಾಗಲೇ ಅವ್ರ ಜೊತೆ ಒಂದು ಬಾರಿ ಮಾತುಕತೆ ಆಡಿದ್ದೇವೆ, ಆದರೆ ಅದು ಫಲಕಾರಿ ಆಗಿಲ್ಲ. ಅವರು ಯಾರೋ 2 ಎಕರೆ ದಾನ ಕೊಟ್ಟಿದ್ದಾರೆ, ಅದು ಕೂಡ ಅವರಿಗೆ ಬಹಳ ತುಂಬ ಹತ್ತಿರದವರಿದ್ದಾರೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ದೂರದಲ್ಲಿರ್ತಕ್ಕಂಥ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆ ಮೈಲೇಶ್ವರ ಗ್ರಾಮಕ್ಕೆ ಸಮೀಪ ಇರ್ತಕ್ಕಂಥ ಜಾಗವನ್ನೇ ಅವರು ರೆಕಮೆಂಡ್ ಮಾಡುವ ವಿಚಾರದಲ್ಲಿದ್ದಾರೆ. ಅದು ಅವರ ನಿರ್ಧಾರ ತಪ್ಪು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಮಾರು 40,000 ಜನಸಂಖ್ಯೆ ಉಳ್ಳ ಈ ತಾಳಿಕೋಟೆ ನಗರ 29,000 ಮತಗಳನ್ನು ಹೊಂದಿದೆ. ಅದರಲ್ಲಿ ಅವರಿಗೆ 10,000 ಮತಗಳನ್ನು ನೀಡಿದೆ. 2,500 ಮತಗಳ ಅಂತರದ ಲೀಡನ್ನು ಕೊಟ್ಟಿದ್ದಾರೆ. 54 ಸಮಾಜಗಳು, ಮುಸ್ಲಿಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಎಲ್ಲ ಧರ್ಮದ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಅವ್ರ ಜೊತೆ ಬಂದು ಕೂತು ಮಾತನಾಡಿ ಅದು ಒಂದು ಸೊಲ್ಯೂಷನ್ ತೆಗಿಬೇಕು. ಅದನ್ನು ಹೊರತುಪಡಿಸಿ ಹಠಮಾರಿ ಧೋರಣೆ ಮಾಡಬಾರ್ದು. ನಮ್ಮ ಹೆಸರು ವಿಜಯ್ ಸಿಂಗ್ ಹಜೇರಿ.